ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶ್ವಾಸ ಕಲ್ಕಿ ಮಾತಾಡ್ತಾ ಇರೋದು. ವೆಲ್ಕಮ್ ಟು ನ್ಯೂ ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಹುಲಿಯೂರು ದುರ್ಗ ಹತ್ರ ಇರೋ ಗೋಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನಮ್ಮ ಜೊತೆ ಸ್ಯಾಂಡಿ ಬರ್ತಾ ಇದ್ದಾನೆ. ಇವಾಗ ಟಾಸ್ಕ್ ಏನಂದ್ರೆ ನಮ್ಮ ಮನೆಯಿಂದ SSID ಕಾಲೇಜ್ ಹತ್ರ ಹೋಗಿ ನಾನು ಸ್ಯಾಂಡಿನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಪ್ಯಾಕ್ಡ್ ಆಗಿ ಹೋಗಿದ್ದೀನಿ. ಅಲ್ಲಿಂದ ಬಂದು ವಾಪಸ್ಸು ಒಂದು ಈವೆಂಟ್ ಇದೆ, ಯೋಗ. ಅದು ನನ್ನ ಫ್ರೆಂಡ್ ಅವ್ರ ತಮ್ಮ ಆರ್ಗನೈಸ್ ಮಾಡ್ತಾ ಇರೋದು ಯೋಗ ಈವೆಂಟು ತುಮಕೂರಲ್ಲೇ. ಸೊ ಅಲ್ಲೋಗ್ಬೇಕು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಕೊರಿಯಾಗೆ ಹೋಗಿ ಬಂದಿದ್ರು. ಸೊ ಅವ್ರನ್ನ ಮೀಟ್ ಮಾಡೋಣ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆಫ್ಟರ್ ಸೋ ಲಾಂಗ್ ಟೈಮ್, ಆಲ್ಮೋಸ್ಟ್ ಆಯಿತು ಗೈಸ್, ಒಂದು 12-13 ವರ್ಷದ ಮೇಲೆ ಆಯಿತು ನಾನು ಅವರು ಮೀಟ್ ಆಗಿ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅವ್ರನ್ನ ಮೀಟ್ ಮಾಡಿದ್ದು. ಅದಾದಮೇಲೆ ಸಿಕ್ಕೇ ಇಲ್ಲ. ಇವತ್ತು ಸಿಗ್ತಾ ಇದ್ದೀವಿ. ಇನ್ಯಾರು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಚಲೋ ಇವಾಗ ಹೋಗೋಣ. ಸ್ಯಾಂಡಿನ ಪಿಕ್ ಮಾಡಿ SSID ಅದರಿಂದ ಅಲ್ಲಿಂದ ಪಾಸ್ ಆಗೋಣ. 2 hours ಅಂತೂ ಬೇಕು ನಮ್ಗೆ ಇಲ್ಲಿಂದ ಗೋಡ್ಗೆರೆಗೆ ಹೋಗೋಕ್ಕೆ. 1 hour later. Thank you. Short break. Baby. Anna full busy. ಯಾವಾಗ ನೋಡಿದ್ರು busy 24/7 busy. ನಗೋ अम्मा फोटो पकड़ लिया ट्वीट करा दे 1 hour later. ಮೋಸ್ಟ್ಲಿ ಇವತ್ತು ರೆಸ್ಟ್ ಕಮ್ಮಿ ಇರೋಂಗೆ ಐತೆ. ಯಾಕೆಂದರೆ ಈ ಕಡೆನೂ ಗಾಡಿಗಳು ಕಮ್ಮಿ ನಿಂತಿದೆ, ಆದರೂ ಇರುತ್ತೋ. ಬಟ್ ಏನು ಒಂದು ಖುಷಿ ಅಂದರೆ ಏನೇ ರಶ್ ಇದ್ರೂ ಡಿಲೇ ಆಗಲ್ಲ, ಬೇಗ ಕಳಿಸ್ತಾರೆ. ವಿದ್ಯುತ್ ಹೇಳಿದ್ದು ಏನು ಗೌಡ್ಗೆರೆ ತಾನೇ ಇದು? ಅಯ್ಯೋ, ನೀನು ಹೇಗೆ ಅನ್ಕೊಂಡೆ? ಇವ್ರನ್ನ ಯಾಕೆ ನಂಬಬೇಕು ಅಂತಂದ್ರೆ, ಯಾಕೆ ನೀನು ಅನ್ಕೊಂಡಿದ್ದು ಬೇರೆದಾ? ಏನಾಯ್ತು? ನಾನು ಯಾವ್ದು ಗೊತ್ತಂದಿದ್ದು, ನಾನು ನಿಮ್ಗೆ ಹೇಳಿದ್ದು ಬೇರೆ, ನೀವು ಕರ್ಕೊಂಬಂದಿದ್ದು ಬೇರೆ. ನಾನು ಇದು ಬರಬೇಕು ಅಂತ ಒಲ್ಟಿ MBA ಮಾಡ್ಬೇಕಾರಿಂದ ನಾನು ಬಿಟ್ಟಿರೋದು ಇದಕ್ಕೆ ದೇವಸ್ಥಾನಕ್ಕೆ. ನೀನು ಅನ್ಕೊಂಡಿದ್ಯಾ ಅದು? ವಿದ್ಯಾಚೌಡೇಶ್ವರಿ ಅದು ಬೇರೆ, ಇದು ವಿದ್ಯಾಚೌಡೇಶ್ವರಿ ಅಲ್ಲ, ಇದು ಮತ್ತೇಶ್ವರಿ ದೇವಸ್ಥಾನ. ಇದು ವಿದ್ಯಾಚೌಡೇಶ್ವರಿ ಬೇರೆ. ಅದೆಲ್ಲಿರೋದು? ಅದನ್ನು ಈ ಸೈಡ್ ಇರೋದು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಅಂತ. ಅದು ನಾನು ಯಾಕೆ ಇಷ್ಟು ದೂರ ಅಂತಿದ್ದೀನಿ. ವಿದ್ಯಾಚೌಡೇಶ್ವರಿ ಅದಲ್ಲ, ತೋರಿಸ್ತೀನಿ ಬರ್ರಿ. ಅದೇ ಅದ್ಯಾವುದೋ ಇದ್ರಲ್ಲಿ ಬರೀತಾರೆ ಅನ್ನಲ್ಲ, ಅದಾ? ಇಲ್ಲ, ಇದನ್ನ ತೋರಿಸ್ತೀನಿ. ನಾನು ನೆನ್ನೆ ನಿಂಗೆ ಹೇಳಲಿಲ್ವಾ ಗೌಡ್ಗೆರೆ ಅಂತ? ನೀವು ವಿದ್ಯಾಚೌಡೇಶ್ವರಿ ಅಂತಾನೆ ಇದ್ದಿದ್ದು. ನಿಮ್ಮ ಬಾಯಲ್ಲಿ ಬಂದಿದ್ದೆ ಆ ಹೆಸರು ಅಲ್ಲ ಬೈ. ಹಿಂಗೆ ಅದೆಲ್ಲ ನಾನು ಹೇಳ್ತಾ ಇಲ್ವಾ, ಹೆಂಗೆ ಕರ್ಕೊಂಬಂದಿದೆ ನೋಡ್ರಿ. ಅಪ್ಪ ಎಷ್ಟು ಸಲ ಅನ್ಕೊಂಡು ಹೊಲ್ಟಿದ್ದೀನಿ. ನನ್ನ ಫ್ರೆಂಡಿಗೆ ಒಬ್ರಿಗೆ ಹೇಳಿದ್ದೆ, ಇನ್ನು ಇರಲ್ಲ ಹೋಗೋಣ, ಹೋಗೇ ಇಲ್ಲ, ನೋಡೇ ಇಲ್ಲ, ಎಂತೆಂಥವ್ರು ಎಲ್ಲೆಲ್ಲಿಂದನೋ ಬರ್ತಾವ್ರೆ ಅಂತ. ಗೈಸ್ ನೋಡ್ರಿ, ದೇವಸ್ಥಾನದ್ದು ಮಹಿಮೆಗಳು ಹೆಂಗಿರುತ್ತೆ ಅಂದರೆ, ಎಷ್ಟು ಸತಿ ಅಂದ್ಕೊಂಡ್ರು ಬರಬೇಕು ಅಂತ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ಎಕ್ಸಾಂಪಲ್ ಇವನು ಅನ್ಕೊಂಡಿದ್ದು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ, ಬಟ್ ಇಲ್ಲಿಗೆ ಬಂದಮೇಲೆ ಆಗಿದ್ದೇ ಬೇರೆ. ಬಟ್ ಹಿಂಗೇನಂದರೆ ಎಷ್ಟು ವರ್ಷನೋ 2 ವರ್ಷನೇನೋ ಇದು ಓಪನ್ ಆಗಿ ಇನ್ನೂ ವಸ್ತು ಅವಾಗಿಂದ ಹುಡುಗರಿಗೆ ಹೋಗೋಣ ಅಂದ್ಬಿಟ್ಟು ಸಾಕಾಗಿ ಹೋಗ್ಬಿಟ್ಟು. ಸೊ ಅಷ್ಟು ವರ್ಷದಿಂದನೂ ಅಂದ್ಕೊಂಡಿದ್ದೇನೆ, ಬಟ್ ಬರೋಕ್ಕಾಗಿಲ್ಲ. ಆದರೆ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ. ಯಾಕೆಂದರೆ ಈಗ ರೀಸೆಂಟಾಗಿ ಒಂದು ಅತಿ ಶೀಘ್ರದಲ್ಲಿ ಒಂದು ಬೇರೆದೇನೋ ಒಂದು ಓಪನ್ ಮಾಡ್ತಿದ್ದಾನೆ, ಇನ್ನೊಂದು ಬಿಸ್ನೆಸ್ಸು. ಅದು ಶುರು ಆಗೋದೊಳಗೆ ಹೆಂಗೆ ಬಂದೋಗ್ತೀನಿ ಅಂತ ಅಂದ್ಕೊಂಡಿದ್ದು. ಅದು ಎಂಥ ಟೈಮ್ ಇದೆ ನೋಡು, ಕರೆಕ್ಟಾಗಿ ಇನ್ನೇನು. ನನಗೇನು ಆಶ್ಚರ್ಯ ಅಂದರೆ, ಅನ್ಕೊಂಡಿಲ್ಲ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ ಅಂತ. ಬೇರೆ ದೇವಸ್ಥಾನ ಎಲ್ಲಿ ತಕ್ಕನೂ ಬೇರೆ ದೇವಸ್ಥಾನ ಬೇರೆ ಬಂದು ಇಳಿಯೋ ತಕ್ಕನೂ ನನಗೆ ಗೊತ್ತಾಗಿಲ್ಲ ಇದು ನೋಡೋದಕ್ಕೆ. ಅದು ಅವ್ನು ಅಂದ್ಕೊಂಡ್ರೆ ಕೆಲಸ ಆಗೋದು, ಕೆಲಸ ಶುರು ಮಾಡೋದೊಳಗೆ ಬಂದೋಗ್ತೀನಿ ಅಂತ ಅಂದ್ಕೊಂಡಿದ್ದು. ಇನ್ನೇನು 2-3 ದಿನದಲ್ಲಿ ಆ ಕೆಲಸ ಶುರು ಆಗ್ತಿದೆ. ಅದೇ ಟೈಮಲ್ಲಿ ಬಂದಿದ್ದಾನೆ. ಏನು ಹೇಳ್ತೀಯಾ?
ಮಾತೇ ಇಲ್ಲ. ಗೊತ್ತಾಯಿಲ್ಲ, ಇದು ಫುಲ್ಲು ಕೈ ನೋಡೋರಿಗೆ ಏನು ಅನ್ಸಲ್ಲ, ಬಟ್ ಅದು ಫೀಲ್ ಮಾಡೋರ್ಗೆನೆ ಗೊತ್ತಾಗೋದು. ಫುಲ್ ಕೈಯೆಲ್ಲ ವೈಬ್ರೇಷನ್ ಆಗ್ತೈತೆ ನನಗೆ. ನಮ್ಮ ಅಮ್ಮ ಸುತ್ತಾಗೂ ನಾನು ಇಲ್ಲಿ ತನಕ ಅನ್ಕೊಂಡು ಬಂದಿದ್ದು ಒಂದೇ ಯಾವ ದೇವಸ್ಥಾನ, ವಿದ್ಯಾಚೌಡೇಶ್ವರಿ ದೇವಸ್ಥಾನ. ನೀವೇ ಅಂದ್ರಿ ಅದು ಯಾಕೆ ಹಂಗಂದ್ರು? ಲಿಟ್ರಲಿ ಗೌಡ್ಗೆರೆ ಅಂತ ಹೇಳಿರೋದು ನೆನಪಿದೆ, ವಿದ್ಯಾಚೌಡೇಶ್ವರಿ ಅಂತ ಹೇಳಿರೋದು ನಿಜ ನನಗೆ ನೆನಪಿಲ್ಲ. ಇವನು ಇವಾಗ ಹೇಳ್ತೇನೆ, ಬರ್ಬೇಕಾದ್ರೂ ಕೇಳಿದ ಬಸವಣ್ಣನ ನೋಡಿದ್ದೀರಾ ಅಂತ. ನಾನು ಬಸವಣ್ಣಂದು ಇಲ್ಲಿ ಗದ್ಗೆ ಇದೆಯಲ್ಲ, ಬಸವಣ್ಣ ಕಾಣಿಸಿಲ್ವಲ್ಲ ಅಂತ ನೆನ್ಕೊತಿದ್ದು. ಸೊ ಇಲ್ಲ, ಏನಲ್ಲ. ಸೊ ಅಷ್ಟೇ, ದೇವರು ಕರೆಸ್ಕೋಬೇಕು ಅನ್ನೋ ಋಣ ಇತ್ತು ಅಂದರೆ ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ಕರ್ಸ್ಕೊತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪರ್ಫೆಕ್ಟ್ ಮ್ಯಾಚ್ ಆಗ್ತೈತಲ್ಲ. ಬಟ್ ಇನ್ನೇನು ಗೊತ್ತಾ, ಇವತ್ತು ಅಷ್ಟೊತ್ತು ನಿಂತ್ಕೊಂಡ್ವಲ್ಲ, ಇದರಿಂದ ನಾವು ಇವತ್ತು ಅಷ್ಟು ಫ್ರೀಯಾಗಿ ದರ್ಶನಕ್ಕೆ ನಾನು ಬಂದಿದ್ದೀನಲ್ಲ ಅದಕ್ಕೆ. ಹೌದಾ, ಏನೇ ಊಟ ಸಂಡಿ. ಸೊ ಇಲ್ಲಿನ ದರ್ಶನ ಮುಗಿಸಿ ಇವಾಗ ಪರವಾಗಿಲ್ಲ ಸಂಡಿ ಏನಮ್ಮ ಮಮ್ಮಿ ಜಾನ್ ಜೊತೆ ಇಲ್ಲಿ ನೋಡಮ್ಮ ಫೋಟೋಶೂಟ್ ಮಾಡಿಸ್ತೀವಿ. ಬೆಳಗ್ಗೆನೆ ಬಂದೆ, ಅದಕ್ಕೆ ಬೇಗ ಎದ್ದಿದ್ದು. ಅಂತ ನೋಡ್ರಿ, ಕೇಳ್ದೆ ಬಂದವನೇ. ಅದೇನೆ ಮಕ್ಕ ತೋರಿಸು. ಮದರ್ ಇಂಡಿಯಾ ಜೊತೆ ಮಕ್ಕ ತೊಳ್ದ. ಶಬಾಷ್. ಅಮ್ಮನ ಜೊತೆ ಕೇಳೋ ಕ್ವಶನ್ಸ್ಗಳಿದು. ಸೊ ದರ್ಶನ ಚೆನ್ನಾಗಾಯಿತು, ರಶ್ ಇರಲಿಲ್ಲ, ರಶ್ ಇನ್ನೂ ಕಮ್ಮಿ ಇದೆ. ರಶ್ ಆಗುತ್ತೆ, ಆಲ್ಮೋಸ್ಟ್ ಒಂದು ಮಧ್ಯಾಹ್ನದ ಮೇಲೆ ಅಷ್ಟೊತ್ತಿಗೆ ರಶ್ ಆಗುತ್ತೆ. ಸೊ ರಶ್ ಕಮ್ಮಿ ಇದೆ ಸದ್ಯಕ್ಕೆ, ಚೆನ್ನಾಗಿದೆ. ಪಾಪ ಅವ್ನು ಅಂದ್ಕೊಂಡಿದ್ದೆ ಯಾವುದೋ ಒಂದು ಇದು, ನಾನು ಕರ್ಕೊಂಬಂದಿದ್ದೆ ಯಾವುದೋ ಒಂದು ಕಡೆಗೆ. ಬಟ್ ಓಕೆ, ಗೊತ್ತಿರಲಿಲ್ಲ ಅವನಿಗೂ. ಅವನು ವಿದ್ಯಾಚೌಡೇಶ್ವರಿ ಅಂದ್ಕೊಂಡಿದ್ದ, ನಾನು ಇದಕ್ಕೆ ಅನ್ನೋದು ಗೊತ್ತಿರಲಿಲ್ಲ ಅವನಿಗೂ. ಬಟ್ ಇಟ್ಸ್ ಓಕೆ, ದೇವ್ರು ಕರೆಸ್ಕೋಬೇಕು ಅನ್ನೋದಿತ್ತು ಅಂದರೆ ಹೆಂಗಾರು ಕರ್ಸ್ಕೊತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ. ಇದು ನಾನು ಒಂದು ಎಷ್ಟೊಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಸ್ಪೆಷಲಿ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳಿದಲ್ಲಿ. ಯಾಕೆಂದರೆ ನಾನು ಅಂದ್ಕೊಂಡೆ ಇಲ್ದಿದ್ದ ಟೈಮಲ್ಲಿ ಒಂದು ಮಠಕ್ಕೆ ಹೋಗೋಂಗಾಗಿದ್ದು. ಸೊ ಅವನು ಒಂದಷ್ಟು ಊಟ ಕೊಡ್ತಾರೆ, ಇನ್ನೂ ಮಾಡಬೇಕು. ಅಮ್ಮ ಆಯ್ತಾ ತಿಂಡಿ? ಹಾಂ, ಇನ್ನೂ ಇಲ್ಲಮ್ಮ, ನಿಮ್ಮದು? ಮಾಡಿ ಚೆನ್ನಾಗಿ ತಿಂದು ಮನೆ ಕೇಳಿ. ಏನು ಕೆಲಸ ಮಜಾ ತೆಗಿದೇನೆ ಮಾತಾಡೋದು, ಏನು ಮಾಡೋಕ್ಕಲ್ಲ. ಓಕೆ, ಟೇಕ್ ಕೇರ್, ಬಾಯ್. ವಾಪಸ್ ತುಮಕೂರು. ಯಾಕೆಂದರೆ ಅದಾದಮೇಲೆ ನನಗೊಂದು ಇವೆಂಟ್ ಇದೆ, ಇವನಿಗೂ ಒಂದಷ್ಟು ಕೆಲಸಗಳಿದೆ. ಸೊ ಇಲ್ಲಿಂದ ಸೀದಾ ಇವಾಗ ತುಮಕೂರೇನೆ. ಆಲ್ಮೋಸ್ಟ್ ಒಂದು 10:30 ಆಗಿದೆ ಟೈಮು. ಪಕ್ಕ ಇನ್ನೊಂದು 1.5 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ತುಮಕೂರು ರೀಚ್ ಆಗ್ತೀವಿ. ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ಫುಲ್ಲು ಜಾಲಿ. ಮನ್ಸೆಲ್ಲ ತಾಯೇ ಎಲ್ರಿಗೂ ಒಳ್ಳೇದಾಗೋ ಥರ ಕಾಪಾಡಮ್ಮ. ಅಂಕಲ್ ಮುಂದೆ ನೋಡಿ ಅಂಕಲ್. ಸರ್ವೇ ಜನೋ ಸುಖಿನೋ ಭವಂತು. ಮುಗೀತು. ಈಗ ನೆಕ್ಸ್ಟು ಎಲ್ಲ ತುಮಕೂರ ಇಲ್ಲ ವಿದ್ಯಾಚೌಡೇಶ್ವರಿಗೆ ಹೋಗ್ಬಿಟ್ಟೋಣ. ತಾಯೇ ನಮ್ಮ ಅವ್ವ ಕಾಪಾಡಮ್ಮ. ನಾವು ಇವಾಗ ಬಂದಿರೋದು ವಿದ್ಯಾಚೌಡೇಶ್ವರಿ ದೇವಸ್ಥಾನ. ನೋಡಿ ಇದೆ ವಿದ್ಯಾಚೌಡೇಶ್ವರಿ ದೇವಸ್ಥಾನ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಸರ್ವೇ ಜನ ಸುಖಿನೋ ಭವಂತು. ಗೊತ್ತಿಲ್ಲ ಇಲ್ಲೆಲ್ಲ ಫೋನ್ ಯೂಸ್ ಮಾಡಬಾರ್ದು ಅನ್ನೋದು. ನೋಡೋಣ, ಫೋನ್ ಯೂಸ್ ಮಾಡ್ಬೋದು ಅನ್ನೋಂಗಿದ್ರೆ ಫೋನ್ ಯೂಸ್ ಮಾಡೋದು, ಇಲ್ಲ ಅಂದರೆ ಫೋನ್ ಆಫ್ ಮಾಡೋದು. ಹೋಮದ್ದು
ಗಣಪತಿ ಶಂಕರಾಚಾರ್ಯರು. ಬಸವಣ್ಣ. ಇದು ಗೋಶಾಲೆ. ಸೊ ಇಲ್ಲೆಲ್ಲ ಗೋಮಾತೆಗಳಿರುತ್ತೆ. ಜಗದ್ಗುರು ಶಂಕರಾಚಾರ್ಯರು. ಓಕೆ, ಇವಾಗ ಇರೋದು ಮನೆ ಹತ್ರ. ಕಂಪ್ಲೀಟ್ ಕ್ಲಾಸ್ ಗೀಸ್ ಎಲ್ಲ ಮುಗ್ದೋಗಿದೆ. ಇನ್ಯಾವುದು ತಲೆನೋವಿಲ್ಲ, ಯಾವುದು ಟೆನ್ಷನ್ ಇಲ್ಲ. ಡೈರೆಕ್ಟ್ ಈಗ ಹೋಗ್ತಿರೋದೆ ಈವೆಂಟ್ ಹತ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ಔಟ್ಫಿಟೆಲ್ಲ ಏನೂ ಚೆಂದ ಮಾಡಿಲ್ಲ. ಏನಿಯಾವು ಈವೆಂಟ್ ಮುಗ್ದೋಗಿರುತ್ತೆ ನಾನು ಹೋಗೋದೊಳಗೆ. ಮೇಯ್ನಾಗಿ ನಾನು ಹೋಗ್ತಿರೋದೇ ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ. ತುಂಬ ವರ್ಷ ಆದಮೇಲೆ ಸಿಗ್ತಾಯಿದ್ದೀವಿ. ಎಲ್ಲ ಸರಿ ಹೋಯ್ತು, ಆಯಿತು, ಮುಗೀತು, ಹೊರಡೋಣ ಅಂತ ಬಂದರೆ ಮಳೆ ಬಂದ್ಬಿಡೋದಾ? ತಗೋ ಶೆಟ್. ಪರವಾಗಿಲ್ಲ, ವೆಯ್ಟ್ ಮಾಡೋಣ ಒಂದು 5 ನಿಮಿಷ. ನಿಲ್ಲುತ್ತೆ, ಹೆಂಗೂ ತುಂತುರು ಹನಿ ಆಗ್ತಿರೋದು. ನೆಕ್ಸ್ಟ್ ಸೀದಾ ಈವೆಂಟ್ ವೆನ್ಯೂ ಹತ್ರನೇ. ಇಲ್ಲಿಂದ ಅರೌಂಡ್ ಒಂದು 20 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ. ಸೀದಾ ವೆನ್ಯೂ ಹತ್ರನೇ ಸಿಗೋಣ. ಅಲ್ಲೇನೇನು ಮಜಾ ಮಾಡ್ತೀವಿ, ಇಲ್ಲ ಅಲ್ಲೇ ಮಾಡ್ತೀವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ಹಾಕೋಣ. ಸಿ ಯು ಗೈಸ್. ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ. ಡೇ ಮಾತ್ರ ಮಸ್ತಾಗಿತ್ತು. ನೋಡಿ, ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ದೇವಸ್ಥಾನ, ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಒಂದಿದೆ. ಮೀಟ್ ಮಾಡಿದ್ವಿ 12 ವರ್ಷ ಆದಮೇಲೆ ಗೇನ್ ಮೀಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಡ್ಯೂ ಟು ಪ್ರೈವಸಿ ನಾನು ಅವ್ರದ್ದು ಯಾವುದೇ ರೀತಿ ಕ್ಲಿಪ್ಸ್ನ ಪೋಸ್ಟ್ ಮಾಡಿಲ್ಲ. ಬಟ್ ರಿಟ್ರೀಟ್ ಮಾತ್ರ ಸಕ್ಕತ್ತಾಗಿತ್ತು, ಪ್ಲೇಸ್ ಸಕ್ಕತ್ತಾಗಿತ್ತು. ಅದ್ರದ್ದು ಕ್ಲಿಪ್ಸ್ ಹಾಕಿದ್ದೀನಿ, ನೋಡಿ. ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಚಿಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಟೂರ್ ಮಾಡೋಣ ಇದೆ ಅಂತ ಕ್ರೇಜಿ ಇದೆ. ಸ್ಪಿರಿಚುವಲ್ ವೇ ಎಲ್ಲ ಇದೆ ಗುರು. ಮಸ್ತಿದೆ ರಿಟ್ರೀಟ್. ಏನಕ್ಕಾರ ಬೇಕು ಅಂದರೆ ತೊಗೋಬೋದು. ಔಟ್ಸ್ಕರ್ಟ್ಸಲ್ಲಿರೋದ್ರಿಂದ ಕ್ರೇಜಿ. ಯಾಕೆಂದರೆ ಯಾರೂ ಅಷ್ಟಿದ್ದಿರಲ್ಲ, ಮಕ್ಕಳೆಲ್ಲ ಆಟಾಡ್ತವ್ರೆ. ಪ್ಲೇಸ್ ಏರಿಯಾ ಬೇರೆ ಇದೆ. 1 ಮಿನಿಟ್ ಬಂದೆ ಅಂತ ಅಂದರು. ಎಲ್ಲಿದೆ ನಿಜ ಗೊತ್ತಿಲ್ಲ. ಸ್ಟೇಜ್ ಇದೆ. ಹಳ್ದಿಗೆಲ್ಲ ಆರಾಮಾಗಿ ಬುಕ್ ಮಾಡ್ಬೋದು ಗುರು ಇವೆಂಟು. ನಾಟ್ ಪ್ಲಕ್ ಫ್ಲವರ್ಸ್ ಕ್ರೇಜಿ ಎಲ್ಲ ಕೊಟ್ಟಿದ್ದಾರೆ. ರೈನ್ ಡ್ಯಾನ್ಸ್, ಬಾನ್ ಫೈರ್ ನೈಟ್, ನೈಸ್ ರೈನ್ ಡ್ಯಾನ್ಸ್ ಬೇರೆ ಇದೆ ಗುರು.